ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಮಾತೃದೇವೋ ಭವ. ನಮಗೆ ಜನ್ಮ ಕೊಟ್ಟಂಥ ತಾಯಿಗೆ ನಾವು ಜಗಜ್ಜನನಿ ಅಂತ ಹೇಳ್ತೇವೆ. ತಾಯಿ ಋಣವನ್ನು ತೀರಿಸಲು ಯಾರಿಗೂ ಸಾಧ್ಯವಿಲ್ಲ. ಶ್ರೀ ವೇದವ್ಯಾಸರು ವಾಯುಪುರಾಣದಲ್ಲಿ ಮಾತೃವೈಭವವನ್ನು ಕಣ್ಣಿಗೆ ಕಟ್ಟಿದಂತೆ ಹೇಳಿದ್ದಾರೆ. ಶ್ರೀ ವೇದವ್ಯಾಸರು ಹೇಳಿದಂಥ ತಾಯಿಯ ವೈಭವವನ್ನು ಸಜ್ಜನರ ಮಾಹಿತಿಗಾಗಿ ಹಾಗೂ ಮಾತೃಗಯಾದಲ್ಲಿ ಶ್ರಾದ್ದವನ್ನು ಆಚರಿಸುವಾಗ ಕೊಡುವಂಥ 16 ಪಿಂಡಗಳ ಒಂದು ಸವಿಸ್ತಾರವಾದಂಥ ಮಾಹಿತಿ ತಮಗಾಗಿ. ಸ್ವಲ್ಪ ಮನಸ್ಸಿಗೆ ತಾಕುವಂಥ ವಿಷಯ, ಆದರೆ ಎಲ್ಲರೂ ತಿಳಿದುಕೊಳ್ಳಬೇಕೆಂಬಂಥ ಒಂದು ವಿಶೇಷವಾಗಿರುವಂಥ ಮಾಹಿತಿ. ಒಟ್ಟಾರೆ ತಾಯಿಯ ಋಣವನ್ನು ತೀರಿಸಲು 16 ಪಿಂಡಗಳನ್ನು ಇಡುವಂಥ ಒಂದು ಪ್ರಯತ್ನ, ಅದರ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿಯನ್ನು ಇಲ್ಲಿ ತಿಳಿದುಕೊಳ್ಳೋಣ. ಗರ್ಭೇ ಚ ವಿಷಮೇ ದುಃಖಂ ವಿಷಮೇ ಭೂಮಿರ್ವರ್ತ್ಮನಿ ತಸ್ಯ ನಿಷ್ಕಮರಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ಮೊದಲನೇ ಪಿಂಡವನ್ನು ಇಡುವಾಗ ಹೇಳುವಂಥ ಶ್ಲೋಕ ಇದು. ಅಮ್ಮ, ನಾನು ಗರ್ಭದಲ್ಲಿರುವುದರಿಂದ ನಿನಗೆಷ್ಟು ಕಷ್ಟವಾಯಿತು. ಈಗಿನ ಕಾಲದಲ್ಲಿ ಅತಿಥಿಗಳು ಮನೆಗೆ ಬಂದರೇನೇ ಮನೆಯವರು ಸ್ವಾತಂತ್ರ್ಯ ಹೋಗುತ್ತದೆ. ಹೀಗಿರುವಾಗ 9 ತಿಂಗಳು ನಿನ್ನೊಳಗೆ ಬಂದುದರಿಂದ ನಿನ್ನ ದೇಹಕ್ಕೆ ಎಷ್ಟು ಕಷ್ಟವಾಯಿತು, ದೇಹ ವಿಕಾರವಾಯಿತು ಮತ್ತು ದುಃಖವಾಯಿತು. ಊಟವಾದಾಗ ತಿಂದದ್ದೆಲ್ಲ ವಾಂತಿ, ಹೊಟ್ಟೆ ಹೊತ್ತು ಸಮಾರಂಭದಲ್ಲಿ ಭಾಗವಹಿಸಲು ಆಗುವುದಿಲ್ಲ. ಮನೆ ಸಮಾರಂಭ ಸಮಾಜದಲ್ಲಿ ಮುಜುಗರವಾದರೂ ಸಹ ನನಗಾಗಿ ನೀನು ಅದನ್ನು ಸಹಿಸಿಕೊಂಡಿರುವ ನಿನಗೆ ನಮನ. ಅಮ್ಮ ತಾಯಿ, ಆ ಋಣ ಪರಿಹಾರಕ್ಕಾಗಿ ನಿನಗೆ ಪಿಂಡ ಪ್ರದಾನವನ್ನು ಮಾಡುತ್ತಿರುವ. ಯಾವತ್ ಪುತ್ರೋ ನ ಭವತಿ ತಾವನ್ಮಾತುಶ್ಚ ಶೋಚನಂ ತಸ್ಯ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ಎರಡನೇ ಪಿಂಡವನ್ನು ಇಡುವಾಗ ಹೇಳುವಂಥ ಶ್ಲೋಕ ಇದು. ಅಮ್ಮ, ಗರ್ಭದಲ್ಲಿ ನಾನು ಹೊರಗೆ ಬರುವ ತನಕ ನಿನಗಾದ ಶೋಕಕ್ಕೆ ಕೊನೆ ಇಲ್ಲ. ಸಿಕ್ಕಾಪಟ್ಟೆ ತಿರುಗಾಡಲಾಗುವುದು ನಿನಗೆ ಸಾಧ್ಯವಿಲ್ಲ. ಮಗುವಿಗೆ ಏನಾದೀತೋ ಎಂಬ ಭಯ, ಅಡ್ಡಾದಿಡ್ಡಿಯಾಗಿ ಬಂದರಂತೂ ನನಗಾಗಿ ನಿನ್ನ ಪ್ರಾಣವೇ ಹೋಗ್ತದೆ ಅನ್ನುವಂಥ ಭಯ ಬೇರೆ. ಅಮ್ಮ, ಆ ಋಣ ಪರಿಹಾರಕ್ಕಾಗಿ ನಿನಗೆ ಪಿಂಡ ಪ್ರದಾನ ಮಾಡುತ್ತಿರುವ. ಶೈಥಿಲ್ಯೇ ಪ್ರಸವೈ ಪ್ರಾಪ್ತೆ ಮಾತಾ ವಿಂದಂತಿ ತತ್ಕೃತಂ ತಸ್ಯ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ಮೂರನೇ ಪಿಂಡವನ್ನು ಇಡುವಾಗ ಹೇಳುವಂಥ ಶ್ಲೋಕ ಇದು. ಅಮ್ಮ, ತಾಯಿಯಾದ್ದರಿಂದ ನಿನ್ನ ದೇಹ ಸೌಷ್ಠವ ಹಾಳಾಗುತ್ತದೆ. ಹಾಳಾಗದಿರಲಿ ಮಗು, ಮುದ್ದಾಗಿರಬೇಕು ಎಂದು ನನಗಾಗಿ ನಿನ್ನ ತ್ಯಾಗ ಎಷ್ಟು ದೊಡ್ಡದು. ನಾನು ಇದ್ದದ್ದು 9 ತಿಂಗಳು, ನೀನು ಒದ್ದಾಡಿದ್ದು ಅದಕ್ಕಾಗಿ ಜೀವನ ಪರ್ಯಂತ. ಪ್ರೇಮಮಯೇ, ಆದರೂ ನನ್ನನ್ನು ನೀನು ಧಲಿವಿನಿಂದ ಕಾಪಾಡಿದೆ. ಅಮ್ಮ, ಆ ಋಣ ಪರಿಹಾರಕ್ಕಾಗಿ ನಿನಗೆ ಪಿಂಡ ಪ್ರದಾನವನ್ನು ಮಾಡುತ್ತಿರುವೆ. ಸಂಪೂರ್ಣೇ ದಶಮೇ ಮಾಸಿ ಮಾತಾ ಕ್ರಂದಂತಿ ದುಷ್ಕೃತಂ ತಸ್ಯ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. 4ನೇ ಪಿಂಡದ ಶ್ಲೋಕ ಇದು. ತಿಂಗಳು ತುಂಬಿದಂತೆ ನಾನಂತೂ ಗರ್ಭದಲ್ಲಿ ಬೆಳೆಯುತ್ತಿದ್ದೆ. ನಿನ್ನ ಚಿಂತೆ ಯೋಚನೆ
ದುಪ್ಪಟ್ಟು ಬೆಳೆಯುತ್ತಿತ್ತು. ನೀನು ಆಗ ಯಾರ ಬಳಿ ಹೇಳಿಕೊಳ್ಳದೆ ಒಳೊಳಗೆ ಅತ್ತೆ ಕಷ್ಟವನ್ನು ಪಟ್ಟೆ. ನಾನು ಸತ್ತರೂ ಸರಿ, ಮಗು ಬದುಕಿದರೆ ಸಾಕು ಎಂದುಕೊಂಡಿರುವೆ. ಅಮ್ಮ, ನಿನ್ನ ಆ ತ್ಯಾಗಕ್ಕೆ ನಾನೇನು ನೀಡಲಿ? ಮಾತೆ, ಆ ಋಣ ಪರಿಹಾರಕ್ಕಾಗಿ ನಿನಗೆ ಪಿಂಡ ಪ್ರದಾನ ಮಾಡುತ್ತಿರುವೆ. ದಿವಾರಾತ್ರೌ ಚ ಯಾ ಮಾತಾ ಸ್ತನಂ ದತ್ವಾ ಚ ಪಾಲಿತ ತಸ್ಯಾ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. 5ನೇ ಪಿಂಡ ಇಡುವಂಥ ಶ್ಲೋಕ ಇದು. ಅಮ್ಮ, ಹಗಲು ರಾತ್ರಿ ಹಾಲಿಗಾಗಿ ಅತ್ತೆ. ನಿನ್ನ ಸವಿನಿದ್ದೆ ಧ್ವಂಸವಾಯಿತು. ಆದರೂ ನನಗೆ ಹಾಲು ನೀಡಿ ನನ್ನನ್ನು ಓಲೈಸಿದೆ. ನಿನ್ನ ನಿದ್ದೆ ಹಾಳಾದರೂ ನಾನು ಮತ್ತೆ ಮಲಗಿದ್ದು ಕಂಡು ಒಳೊಳಗೆ ನೀನು ಖುಷಿಯನ್ನು ಪಟ್ಟೆ. ಅಮ್ಮ, ನಿನ್ನ ಋಣಕ್ಕೆ ಸರಿಸಾಟಿ ಏನಿದೆ? ತಾಯಿ, ಆ ಋಣ ಪರಿಹಾರಕ್ಕಾಗಿ ನಿನಗೆ ಪಿಂಡ ಪ್ರದಾನ ಮಾಡುತ್ತಿರು. ಸ್ವೀಕರಿಸು ತಾಯಿ. ಅಗ್ನಿನಾ ಶೌಚ್ಯತೆ ದೇಹೇ ತ್ರಿರಾತ್ರೋ ಪೋಷಣೇನ ಚ ತಸ್ಯಾ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. 6ನೇ ಪಿಂಡದ ಶ್ಲೋಕ ಇದು. ಅಮ್ಮ, ನಾನು ಹಾಲು ಕುಡಿಯದಾಗ ಶೀತ ಹೋಗಿ ನಿನ್ನ ದೇಹವೇ ಉಷ್ಣವಾಗುತ್ತಿತ್ತು. ಆದರೂ ನೀನು ಹಾಲು ಕುಡಿಸುವುದನ್ನು ನಿಲ್ಲಿಸಲಿಲ್ಲ. ದೇಹ ಬಿಸಿ ಕಾಪಾಡಿ ಬಿಸಿ ಬಿಸಿ ಹಾಲು ಕೊಟ್ಟೆ. ಆದರೆ ಈಗ ನಾನು ಅದನ್ನು ನೆನಪಿಸಿ ಋಣ ಪರಿಹಾರಕ್ಕಾಗಿ ಪಿಂಡವನ್ನು ಪ್ರದಾನ ಮಾಡುತ್ತಿರುವೆ. ರಾತ್ರೌ ಮೂತ್ರ ಪರಿಶಾಭ್ಯಾಂ ಭಿದ್ಯತೆ ಮಾತೃಕರ್ಪಟೈಃ ತಸ್ಯಾ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. 7ನೇ ಪಿಂಡದ ಶ್ಲೋಕ ಇದು. ಅಮ್ಮ, ರಾತ್ರಿ ಮಲ ಮೂತ್ರ ವಿಸರ್ಜಿಸಿ ಅತ್ತೆ. ಆಗ ನಿನ್ನೆ ನಿದ್ದೆ ಹಾಳಾಯಿತು. ಹಾಸಿಗೆಯೆಲ್ಲ ಒದ್ದೆ. ದುರ್ಗಂಧ ಮುಜಗುರ ಎಲ್ಲ ನಿನಗೆ ತಂದೆ. ಕಸ ಮಾಡಿದ ನನ್ನನ್ನು ನೀನು ತಳ್ಳದೆ ಎತ್ತಿಕೊಂಡೆ. ಅಸಹ್ಯ ಮಾಡಿದ ನನ್ನನ್ನು ಎತ್ತಿಕೊಂಡೆ. ತೊಡೆ ಏರಿದ ನಾನು ನಿನ್ನ ಸೀರೆಯನ್ನೆಲ್ಲ ತೊಯಿಸಿದೆ. ಆದರೆ ನೀನು ಬೇಸರ ಪಟ್ಟುಕೊಳ್ಳದೆ ನನ್ನನ್ನು ಬೆಚ್ಚಿಗಿಟ್ಟೆ. ಇದು ನಿನ್ನ ದಿನಗಟ್ಟಲೆ ಅಲ್ಲ, ವರ್ಷಗಟ್ಟಲೆ ನನಗೆ ಹರ್ಷ ತಂದು ಕೊಟ್ಟೆ. ಅಮ್ಮ, ಆ ಋಣ ಪರಿಹಾರಕ್ಕಾಗಿ ನಿನಗೆ ಪಿಂಡ ಪ್ರದಾನ ಮಾಡುತ್ತಿರು. ಸ್ವೀಕರಿಸು ತಾಯಿ. ಮಾಸಿ ಮಾಸಿ ವಿದಾಘೆ ಚ ಶರೀರತಾಪ ದುಃಖಿತ ತಸ್ಯಾ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. 8ನೇ ಪಿಂಡದ ಶ್ಲೋಕ ಇದು. ಅಮ್ಮ, ಚಳಿ, ಬಿಸಿಲು, ಮಳೆ, ಗಾಳಿಯಿಂದ ಋತು ಬದಲಾದಂತೆ ನನ್ನ ಆರೋಗ್ಯದಲ್ಲಿ ಏರುಪೇರಾಯಿತು. ಆದರೂ ನನ್ನನ್ನು ಹೆಗಲೇರಿಸಿಕೊಳ್ಳುವುದನ್ನು ನೀನು ಬಿಡಲಿಲ್ಲ. ನಿನಗೆ ಜ್ವರ ಬಂದರೂ ನನ್ನನ್ನು ಜೋಪಾನ ಮಾಡಿದೆ. ಚಳಿಯಾದರೂ ನೀನು ನನ್ನ ಬಳಿಯೇ ಇದ್ದೆ. ಅಮ್ಮ, ನನಗಾಗಿ ನೀನು ನರಳಿದೆ. ತಾಯಿ, ಆ ಋಣ ಪರಿಹಾರಕ್ಕಾಗಿ ನನಗೆ ಪಿಂಡ ಪ್ರದಾನವನ್ನು ಮಾಡುತ್ತಿರು. ಗಾತ್ರಭಂಗೋ ಭವೇನ್ ಮಾತು ಘೋರಬಾಧೆ ಪ್ರಪೀಡಿತೆ ತಸ್ಯಾ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. 9ನೇ ಪಿಂಡ ಶ್ಲೋಕ ಇದು. ಅಮ್ಮ, ನಾನು ನಿನಗೆಷ್ಟು ಬಾರಿ ತುಂಟತನ ಮಾಡಿಲ್ಲ. ನಾನೇನೋ ನಿನ್ನ ದೇಹದ ಮೇಲೆ ಕಾಲಿನಿಂದ ನಲಿದೆ. ನನಗೆ ನಲಿವು, ನಿನಗೆ ನೋವು. ಆದರೂ ನೀನು ನನ್ನನ್ನು ಕೆಳಗಿಳಿಸಲಿಲ್ಲ, ಬದಿಗಿಡಲಿಲ್ಲ. ಬಾಧೆ ಬಂದರೂ ಸಹ, ಪೀಡೆಯಾದರೂ ಸಹ ನನ್ನನ್ನು ಪ್ರೀತಿಸಿದೆ. ಅಮ್ಮ, ಆ ಋಣ ಪರಿಹಾರಕ್ಕಾಗಿ ನಿನಗೆ ಪಿಂಡ ಪ್ರದಾನ ಮಾಡುತ್ತಿರುವೆ. ಸ್ವೀಕರಿಸು ತಾಯಿ. ಪಾದಾಭ್ಯಾಂ ಜನಯೇತ್ ಪುತ್ರೋ ಜನನೀ ಪರಿವೇದನಂ ತಸ್ಯಾ
ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. 10ನೇ ಪಿಂಡವನ್ನು ಇಡುವಾಗ ಹೇಳುವಂಥ ಶ್ಲೋಕ ಇದು. ಅಮ್ಮ, ಗರ್ಭದಲ್ಲಿದ್ದಾಗ ನಾನು ನಿನಗೆ ಒದ್ದೆ, ಮಗುವಾಗಿದ್ದಾಗ ಕಾಲಿನಿಂದ ಜಾಡಿಸಿದೆ, ಬೆಳೆದ ನಂತರವೂ ನಿನಗೆ ಕಾಲು ತೋರಿಸಿದ್ದುಂಟು, ನೀನು ಮಾಡಿದ್ದೆಲ್ಲ ಕಾಲು ಕಸ ಎಂದು ಕಡೆಗಣಿಸಿದೆ. ಕಾಲಿನಿಂದ ನಿನಗೆ ಕೊನೆಗಾಣದ ಕಂಬನಿ ನೀಡಿದೆ. ತಾಯಿ, ನನ್ನ ತುಂಟತನದಿಂದ ನಿನ್ನನ್ನು ಗೋಲಾಡಿಸಲಿಲ್ಲವೇ ನಾನು? ಅಮ್ಮ, ಆ ಋಣ ಪರಿಹಾರಕ್ಕಾಗಿ ನಿನಗೆ ಪಿಂಡ ಪ್ರದಾನವನ್ನು ಮಾಡುತ್ತಿರುವೆ, ಸ್ವೀಕರಿಸು ತಾಯಿ. ಅಲ್ಪಾಹಾರಗತಾ ಮಾತಾ ಯಾವತ್ ಪುತ್ರೋ ಅಸ್ತಿ ಬಾಲಕಃ ತಸ್ಯ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. 11ನೇ ಪಿಂಡವನ್ನು ಇಡುವಂಥ ಶ್ಲೋಕ ಇದೆ. ಅಮ್ಮ, ಅಂದು ನಾನು ಮಲಗಿದ್ದಾಗ ನನಗಾಗಿ ನಿನ್ನ ಊಟದ ಸಮಯ ಎಷ್ಟು ಬಾರಿ ಮುಂದೆ ಹೋಗಿಲ್ಲವೇ? ತೊಡೆಯ ಮೇಲೆ ಮಲಗಿಕೊಂಡಾಗ ನಿನ್ನ ಊಟಕ್ಕೆ ಅಡ್ಡಿಯಾಗಲಿಲ್ಲವೇ ನಾನು? ಊಟದ ವೇಳೆಯಲ್ಲಿ ಮಲ ವಿಸರ್ಜನೆಯನ್ನು ಮಾಡಿ ನಿನಗೆ ತುಂಬ ಮುಜುಗರವನ್ನು ಮಾಡಿಲ್ಲವೇ ನಾನು? ಬಡತನದಲ್ಲಿ ನನಗಾಗಿ ಊಟ ಮಾಡದೆ ನೀನು ಉಪವಾಸ ಮಲಗಿರಬಹುದು. ಮತ್ತಾರು ಅಡಿಗೆ ಮಾಡುವವರು ಎಂದು ಹಾಗೆಯೇ ಮಲಗಿರಬಹುದು. ಊಟದ ವೇಳೆ ರಂಪ ಮಾಡಿ ಎಷ್ಟು ಬಾರಿ ನಿನ್ನ ಊಟ ತಪ್ಪಿಸಲಿಲ್ಲ ನಾನು? ಅಂತೂ ಅಲ್ಪನಾದ ನಾನು, ನನ್ನಿಂದ ನಿನ್ನ ಆಹಾರ ಸ್ವಲ್ಪವಾಯಿತು. ನೆನೆಸಿಕೊಂಡಾಗ ಮನಸ್ಸು ಸಂಕೋಚದ ಮುದ್ದೆಯಾಗುವುದು ತಾಯಿ. ಅದರ ಮುಂದೆ ಪಿಂಡ ರೂಪವಾದ ಅನ್ನದ ಮುದ್ದೆ ಕೇವಲ ಸಾಂಕೇತಿಕ ಅಲ್ಲವೇ ತಾಯಿ? ಅಮ್ಮ, ಆ ಋಣ ಪರಿಹಾರಕ್ಕಾಗಿ ನಿನಗೆ ಪಿಂಡ ಪ್ರದಾನವನ್ನು ಮಾಡುತ್ತಿರುವೆ, ಸ್ವೀಕರಿಸು ತಾಯಿ. ಪಿಬಂತಿ ಕಟುಕ ದ್ರವ್ಯಂ ಮಾತಾ ಯಸ್ಯ ಹಿತಾಯ ಚ ತಸ್ಯ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ತಾಯಿ, ಬೇಗ ಪ್ರಸವಾಗಲಿ ಎಂದು ಕಹಿ ಜೀರಿಗೆಯನ್ನು ಕುಡಿದೆ. ಮಗುವಿಗೆ ನೆಗಡಿಯಾಗದಿರಲಿ ಎಂದು ಮೆಣಸಿನ ಸಾರನ್ನು ನೀನು ಕುಡಿದೆ. ಮಗುವಿಗೆ ಆರೋಗ್ಯವಿರಲಿ ಎಂದು ತಲೆಗೆಲ್ಲ ಸುತ್ತಿಕೊಂಡು ಒದ್ದಾಡಿದೆ. ನಾನು ಬರುವ ತನಕ ನಿನಗೆ ಬಂಧನ ಮೇಲೆ ಆಹಾರ ನಿರ್ಬಂಧನ. ಆದರೂ ತಪ್ಪಲಿಲ್ಲ ನಿನ್ನ ಪ್ರೀತಿಯ ಬಾಹುಬಂಧನ. ಎರಡೂ ಕೈಯಿಂದ ಎರಡು ಮಾತನಾಡದೆ ಮಾಡಿರುವ ಸೇವೆಗೆ ಒಂದು ಕೈಯಿಂದ ಪಿಂಡ ಪ್ರದಾನವನ್ನು ಮಾಡುವುದು ನಿಜವಾಗಲೂ ಋಣ ತೀರಿಸಲು ಅಲ್ಲ ತಾಯಿ, ಕರ್ತವ್ಯದ ಸಂಕೇತಕ್ಕಾಗಿ. ನನಗಾಗಿ ನೀನು ಔಷಧ ಕುಡಿದೆ, ನಿದ್ದೆಗೆಟ್ಟು ನೀನು ಒದ್ದಾಡಿದೆ ತಾಯಿ. ಆ ಋಣ ಪರಿಹಾರಕ್ಕಾಗಿ ನಿನಗೆ ಪಿಂಡ ಪ್ರದಾನವನ್ನು ಮಾಡುತ್ತಿರುವೆ. ಪುತ್ರೋ ವ್ಯಾಧಿ ಸಮಾಯುಕ್ತೋ ಮಾತಾ ಕ್ರಂದನಕಾರಿಣಿ ತಸ್ಯ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. 13ನೇ ಪಿಂಡವನ್ನು ಇಡುವ ಶ್ಲೋಕ ಇದು. ತಾಯಿ, ನನಗೆ ರೋಗ ಬಂದಾಗ ಹತ್ತು ದೇವರಲ್ಲಿ ಬೇಡಿ ಔಷಧಿಗಾಗಿ ಅಲೆದಾಡಿ ರಾತ್ರಿ ನಿದ್ದೆಗೆಟ್ಟದ್ದು ನೀನು. ನಾನು ಅಳುವುದಕ್ಕೆ ಮೊದಲೇ ನೀನು ಅತ್ತೆ. ತಿಳುವಳಿಕೆ ಇಲ್ಲದೆ ನನಗಾಗಿ ನೀನು ಅಷ್ಟು ಮಾಡಿರುವಾಗ ಈಗ ನಾನು ನಿನಗೆ ಏನು ಕೊಡಲಿ? ನಾನು ನಿನಗೆ ಏನು ಕೊಡಲಿ ತಾಯಿ? ಆ ಋಣ ಪರಿಹಾರಕ್ಕಾಗಿ ನನಗೆ ಪಿಂಡ ಪ್ರದಾನವನ್ನು ಮಾಡುತ್ತಿರುವೆ, ಸ್ವೀಕರಿಸು ತಾಯಿ. ಮಾಸೇ ಮಾಸೇ ಕೃತಂ ಕಷ್ಟಂ ವೇದನಾ ಪ್ರಸವೇಶು ಚ ತಸ್ಯ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ತಾಯಿ, ತಿಂಗಳು ಉರುಳಿದಂತೆ ನಿನ್ನ ಮುಜುಗರ ಹೆಚ್ಚಾಯಿತು. ಮಗು ಬರುವ ತನಕ ಹೆಜ್ಜೆ ಹೆಜ್ಜೆಗೂ ಗಾಬರಿ. ಬರುವ ದಿನ ಬದುಕುವುದೇ ಕಷ್ಟ. ತಾಯಿಯಾದ ನೀನು ಸತ್ತರೂ ಪರವಾಗಿಲ್ಲ, ಮಗು ಬದುಕಿದರೆ ಸಾಕು ಎಂದು ಒದ್ದಾಡಿದವಳು ನೀನು. ನಾನು ಬಂದ ಮೇಲೆ ನಿನಗೆ ಎತ್ತಿಕೊಳ್ಳುವ ಭಾರ, ನನಗಾಗಿ ಮೆಲ್ಲನೆ ನಡೆಯುವ ದಾಕ್ಷಿಣ್ಯ. ಬೆಳೆಯುವಾಗ ನನ್ನನ್ನು ಬೆಳೆಸಲು ನೀನು ಒಳಗೆ ಒದ್ದಾಡಿದ್ದು ತಾಯಿ. ಆ ಋಣ ಪರಿಹಾರಕ್ಕಾಗಿ ನಿನಗೆ ಪಿಂಡ ಪ್ರದಾನವನ್ನು ಮಾಡುತ್ತಿರುವೆ.
ಯಮದ್ವಾರೆ ಪಥೆ ಘೋರೆ ಮಾತುಶ್ಚ ಶೋಚನಂ ತಸ್ಯಾ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. 15ನೇ ಪಿಂಡ ಶ್ಲೋಕ ಇದು. ಅಮ್ಮ, ನನಗಾಗಿ ನೀನು ಎಷ್ಟು ಕಷ್ಟ ಅನುಭವಿಸಿಲ್ಲ. ಸಾಯುವಾಗ ನಿನಗೆ ಎಂಥ ವೇದನೆ ಆಗಿರಬಹುದು. ಆಗ ನಾನು ಬಳಿಯಲಿರಲಿಲ್ಲ, ಅಥವಾ ಇದ್ದರೂ ಏನು ಮಾಡಬೇಕೆಂದು ನನಗೆ ತೋಚಲಿಲ್ಲ. ಬದುಕಿನಲ್ಲಿಯೂ ಸಾವಿನಲ್ಲೂ ನೋವಿನಲ್ಲುಂಡು ನಲಿವು ತಂದ ನಲ್ಮೆಯ ತಾಯಿ ನೀನು. ನೀನು ದೂರಾಗಿ ಯಮಲೋಕದ ದಾರಿಯಲ್ಲಿ ಮಕ್ಕಳೇನಾದರೂ ಮಾಡಿಯಾರು ಎಂದು ಮೂಟೆಯಷ್ಟು ಆಸೆ ಹೊತ್ತಿರಬಹುದು. ಆದರೆ ಮೂರ್ಖರಾದ ನಾವು ಈಗ ನೆನಪಿಸಿಕೊಳ್ಳುತ್ತಿದ್ದೇವೆ. ತಾಯಿ ಜನನಿ, ಆಗ ನಿನಗೆ ಆದ ನಿರಾಸೆ ದುಃಖಗಳಿಗೆ ದುಡ್ಡು ಮತ್ಯಾವುದೂ ಪರಿಹಾರವಲ್ಲ. ನಾಚಿಕೆಯಿಂದ ಮನಸ್ಸು ಸಂಕೋಚದ ಮುದ್ದೆಯಾಗಿದೆ. ಕೈ ಹಿಸುಕಿಕೊಳ್ಳುವಷ್ಟು ಇಡೀ ಜೀವ ಹಿಡಿಯಾಗಿದೆ. ಹೀಗಾಗಿ ನಾನು ಕೈಯಿಂದ ಈ ಪಿಂಡವನ್ನು ಸಾಂಕೇತಿಕವಾಗಿ ನೀಡುತ್ತಿರುವೆ. ನನ್ನನ್ನು ಕ್ಷಮಿಸು. ಮಾತೃ ಋಣದಿಂದ ಮೋಚನಗೊಳಿಸು. ಅಮ್ಮ, ದೇವರ ಸ್ಮರಣೆಯಿಂದ ನನ್ನ ಮಾನವ ಜನ್ಮ ಸಾರ್ಥಕವೆನಿಸಿತು. ಯಾವತ್ ಪುತ್ರೋ ಗಯಾಂ ಗತ್ವಾ ಶ್ರಾದ್ದಂ ಕುರ್ಯಾತ್ ವಿಧಾನತಃ ತಸ್ಯಾ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ಇದು ಕೊನೆಯದಾಗಿರುವಂಥ 15ನೇ ಪಿಂಡವನ್ನು 16ನೇ ಪಿಂಡವನ್ನು ಇಡುವಂಥ ಶ್ಲೋಕ ಅದು. ಅಮ್ಮ ತಾಯಿ, ನಿನ್ನ ಮರಣದ ನಂತರ ಮಗನು ಮಾತೃಗಯಾಕ್ಕೆ ಹೋಗಿ ವಿಧಾನಪೂರ್ವಕವಾಗಿ ಶ್ರಾದ್ದ ಮಾಡುತ್ತಾನೆ ಎಂದು ಭಾರಿ ಆಸೆಯನ್ನು ನೀನು ಹೊತ್ತುಕೊಂಡಿದ್ದಿ. ನಾನು ವಿಳಂಬವಾಗಿ ಈಗ ಅದನ್ನು ಪೂರೈಸುತ್ತಿರುವೆ. ಅಮ್ಮ ತಾಯಿ ಜಗಜ್ಜನನಿ, ದೇವರ ಸ್ಮರಣೆಯಿಂದ ನನ್ನ ಮಾನವ ಜನ್ಮ ಸಾರ್ಥಕವೆನಿಸುವುದು. 16 ಅಪರಾಧಗಳು ಅಳಿಸಲೆಂದು 16ನೇ ಪಿಂಡವನ್ನು ನಾನು ನಿನಗೆ ನೀಡುತ್ತಿರುವೆ. ಸ್ವೀಕರಿಸು ತಾಯಿ. ನೋಡಿ, ಮಾತೃಗಯಾದಲ್ಲಿ ಈ ತಾಯಿಯ ಶ್ರಾದ್ದವನ್ನು ಮಾಡಬೇಕಾದ್ರೆ ಅಲ್ಲಿ ಪುರೋಹಿತರು ಸಹ ಈ ಎಲ್ಲ ಪಿಂಡಗಳ ವಿವರಣೆಯನ್ನು ಕೊಡ್ತಾರೆ. ತಿಳಿದು ಮಾಡುವುದು ಎಷ್ಟು ಮನಸ್ಸಿಗೆ ಸಮಾಧಾನವನ್ನು ಕೊಡ್ತದೆ ಅನ್ನುವಂಥ ವಿಷಯ ತಮಗೂ ಗೊತ್ತಿರಲಿ ಅಂಥೇಳಿ ಈ ವಿಷಯವನ್ನು ತಿಳಿಸ್ತಾ ಇದ್ದೇನೆ. ಅದಕ್ಕೆ ಹಿರಿಯರು ಹೇಳ್ಯಾರ, ಮಾತೃದೇವೋ ಭವ ಅಂತ ಹೇಳ್ಯಾರ. ಯಾಕೆ ಅಂಥೇಳಿ ಇದನ್ನೆಲ್ಲ ವಿವರಣೆ ತಿಳಿದುಕೊಂಡ ಮೇಲೆ ನಮಗೆ ಅನ್ನಿಸ್ತದೆ ಜಗಜ್ಜನನಿಗಿಂತ ಯಾವ ಹೆಚ್ಚಿನ ದೇವರು ಇಲ್ಲ ಅಂತ. ಜೈ ಶ್ರೀರಾಮ್.